ಹಾಯ್ ಗಾಯ್ಸ್, ಇವತ್ತು ಬನ್ನಿ ಬನ್ನಿ ಬಿಚ್ಚಿ ಬಿಚ್ಚಿ ಬಿಚ್ಚಿ. ಹಾಯ್ ಗಾಯ್ಸ್, ಇವತ್ತು ಬಂದು ಒಂದು ಹೊಸ ಟಾಪಿಕ್ ತಂದಿದ್ದೀನಿ. ಅದು ಹೆಸರು ಬಂದು ರೇಟಿಂಗ್ ಮಾಡೋದು ನಮ್ಮ ಚೈಲ್ಡ್ಹುಡ್ ಗೇಮ್ಸ್ ಎಲ್ಲ. ಸೊ ಲೆಟ್ ಸ್ಟಾರ್ಟ್. ಇವರೆಲ್ಲ ಅನ್ಎಂಪ್ಲಾಯ್ಮೆಂಟ್, ಸೊ ಅದಕ್ಕೆ ಇವನ್ನೆಲ್ಲ ಹಾಕೊಂಡು ಮಾಡ್ತಾ ಇದ್ದೀನಿ. They ask you how you are, you just have to say that you're fine when you're not really. ಫಸ್ಟ್ ಇವನ್ ಬಂದು ನಿಮ್ಮ ಹೆಸರು ಇಂಟ್ರೊಡ್ಯೂಸ್ ಮಾಡಿ. ನನ್ನ ಹೆಸರು ಬಂದು WWE ಎಕ್ಸ್ ಚಾಂಪಿಯನ್. ಜಾಯಿನ್ ಹೆಸರು ನಾವು ರೆಕ್ಸ್ ಅಂತ. ನನ್ನ ಹೆಸರು ಸತೀಶ್ ನನ್ನ ಹೆಸರು ಬೂಮರ್ ಅಂತ. ಸ್ಟಾರ್ಟ್ ಮಾಡೋಣ. ಫಸ್ಟ್ ಗೇಮ್ ಬಂದು ಹೈಡ್ ಅಂಡ್ ಸಿಕ್. ಹೈಡ್ ಅಂಡ್ ಸೀಕ್ ಆಡ್ತಿದ್ದೆ. ನಾನು ಹೋಗಿ ಬಚ್ಚಿಕೊಂಡಿದ್ರೆ ಯಾರು ಕಾಣ್ತಾನೆ ಇಲ್ಲ. ಹೈಡ್ ಅಂಡ್ ಸೀಕ್ ಅಂದ್ರೆ ಈಗ 5 ಜನ ಇರ್ತಾರೆ. ಒಬ್ರು ಮಾತ್ರ ಎಲ್ರನ್ನ ಕಂಡಿಡಿತಾರೆ. 4 ಜನ ಎಲ್ಲಾದ್ರೂ ಬಚ್ಚಿಕೋಬಹುದು. ಇದು ಬಂದು ಸಖತ್. ಸೈಕ್ ಅಂದ್ರೆ ಒಂದೊಂದ್ಸರಿ ಯಾರು ಸಿಗೋದು ಇಲ್ಲ. ಸಖತ್ ಓಕೆ, ಪರವಾಗಿಲ್ಲ. ಅಷ್ಟೇ ಒಂದು 7 ಶಾರ್ಡ್ ವರೆಗೂ ಆಡ್ಬೋದು. ಆಮೇಲೆ ಬೋರು. ಈ ಗೇಮು ತುಂಬಾ ಆಡ್ತೀವಿ, ಬಟ್ ಅಷ್ಟು ಮಜಾ ಕೊಡಲ್ಲ. ಹೋಗ್ತಾ ಹೋಗ್ತಾ ಬೋರ್ ಆಗ್ಬಿಡುತ್ತೆ. ಯಾರೋ ಒಬ್ಬ ಪ್ಯಾದೆ ಇರ್ತಾನೆ, ಯಾರು ಹುಡ್ಕಕ್ಕಾಗಲ್ಲ. ಗಂಟೆ ಗಟ್ಲೆ ರೋಡ್ ಪೂರ್ತಿ ತಿರ್ಗಾಡ್ತಾ ಇರ್ತಾರೆ. ಸೊ ಜಸ್ಟ್ ಪರವಾಗಿಲ್ಲ ಅಷ್ಟೇ. ಇದು ಪರವಾಗಿಲ್ಲ, ಯಾಕಂದ್ರೆ ಕತ್ಕೂರಿ ಎಲ್ಲ ಸೀದಾ ಮನೆಗೆ ಓಡೋಗ್ತಾರೆ. ಎಲ್ಲಿ ಹುಡುಕಂದ್ರೆ ಇದು ಆಕ್ಚುಲಿ ಸಖತ್ತು. ನಾವು ಪಕ್ಕದ ರೋಡ್ಗೆಲ್ಲ ಎದುರ್ಕೊಂಡು ಹೋಗ್ತಿದ್ವಿ, ಒಂದು ಬಿಲ್ಡಿಂಗ್ ಇಂದ ಒಂದು ಬಿಲ್ಡಿಂಗ್. ತುಂಬಾ ಮೆಮೊರೀಸ್ ಇದೆ. ಸೊ ಸಖತ್ ಕೊಡ್ತೀನಿ. ಇದು ಬಂದು ಪರವಾಗಿಲ್ಲ ಅಷ್ಟೇ. ಸೊ 3 ಜನ ಅಷ್ಟೇ ಹೊರಟು. ಸೊ ಪರವಾಗಿಲ್ಲ. ಇದು ಪರವಾಗಿಲ್ಲ. ನಾನಂದ್ರೆ ಲೈಫಲ್ಲಿ ಆಡೇಲ್ಲ ಗೇಮ್. ಒಂದ್ಸಲ ಆಡಿದ್ದೆ. ಈ ಏರಿಯಾ ಅಷ್ಟೇ. ಇದ್ರಲ್ಲಿರೋ ಒಂದೇ ಮಜಾ ಏನಂದ್ರೆ ಇನ್ನೊಬ್ರು ಕಾಲ್ ತೊಳಿಬೋದು. ಅದು ನಿಂಗೆ ಇಷ್ಟ ಇದ್ರೆ ಮಾಡು. ಮುಟ್ಟಿದ್ರೆ ಟಚ್ ಮಾಡಿ ಔಟ್ ಆಗ್ತಾನಲ್ಲ. ಲಾಕ್ ಅಂಡ್ ಕೀ. ಖುಷಿ ವಿಷಯ ಸಖತ್ ಗೇಮ್ ಅದು. ಅದಕ್ಕೆ ತುಂಬಾ ದೊಡ್ಡ ಪ್ಲೇಸ್ ಬೇಕು ಆಡಕ್ಕೆ. ಗ್ರೌಂಡ್ ಇರ್ಬೇಕು. ರಾತ್ರಿ ಪ್ಲೇಸ್ ಒಳ್ಳೆ ಗೇಮ್. ಒನ್ ಶಾಟ್ ಅಲ್ಲಿ ಒಂದು 60% ಎನರ್ಜಿ ಡ್ರೈನ್ ಆಗ್ಬಿಡುತ್ತೆ. ಸೊ ವೆರಿ ವರ್ತ್ ಇಟ್ ಗೇಮ್. ಬಟ್ ಬೆಸ್ಟ್ ಗೇಮ್ ಅದು. ಫಿಸಿಕಲ್ ಫಿಟ್ ಇರ್ತೀವಿ ಆ ಗೇಮ್ ಆಡಿದ್ರೆ. ಸೈಕಲ್ ವಾ ನಮ್ಮ ಕೈಲಿ ಓಡಕ್ಕಾಗಲ್ಲ. They ask you how you are, you just have to say that you're fine when you're not really. ಲಾಕ್ ಅಂಡ್ ಕೀ ಅಂದ್ರೆ ಇವಾಗ ಒಬ್ರು ಮುಟ್ಸಕ್ ಬರ್ತಾ ಇರ್ತಾರೆ, ಮಿಕ್ಕಿದವ್ರು ಓಡ್ತಾ ಇರೋರಿಗೆ ಮುಂಚೆನೆ ಡಿಸೈಡ್ ಮಾಡಿರ್ತೀವಿ ಎಷ್ಟು ಲಾಕ್ಸ್ ಅಂತ. ಸೊ 3 ಲಾಕ್ ಅಂದ್ರೆ ಓಡ್ತಾ ಇರೋನು ಅಕಸ್ಮಾತ್ ತುಂಬಾ ಹತ್ರ ಬಂದ ಹಿಡ್ಕೊಳ್ಳೋನು ಅಂದ್ರೆ ಲಾಕ್ ಅಂತ. ತುಂಬಾ ತಲೆ ಓಡಿಸ್ತದೆ. ಪರವಾಗಿಲ್ಲ ಕೊಡ್ಬೋದು ನನ್ನ ಪ್ರಕಾರ. ಗೇಮೇ ಕೇಳಿಲ್ಲ. ಡಾಜ್ ಬಾಲು ಮತ್ತೆ ಜೂಟ್ ಮುರ್ಡ್ ಮಿಕ್ಸ್ ತರ ಅದು. ಓಕೆ ಅದು ಫ್ಯಾಮಿಲಿ ಪರವಾಗಿಲ್ಲ. ಒಳಗೆ ಬರ ನಿಮ್ಗೆ ನೆಕ್ಸ್ಟ್ ಇದೆಲ್ಲ ಇಂಡೋರ್ ಗೇಮ್ಸ್. ಪರವಾಗಿಲ್ಲ. ಕ್ರೇಜಿ ಏನಂದ್ರೆ 70 ತನಕ ಹೋಗಿ 10ಗೆ ಬರುತ್ತೋಡ. ಕ್ರೇಜಿ ಗೇಮು. ಎಲ್ಲಾ ಏಜ್ ಗ್ರೂಪ್ಸ್ ಅವರು ಆಡ್ಬೋದು. ಮತ್ತೆ ಒಂದು ಲೆವೆಲ್ ಸ್ಕಿಲ್ ಬೇಕು. ಒಳ್ಳೆ ಮಜಾ ಇರುತ್ತೆ. ಸ್ಕಿಲ್ ಎಲ್ಲ ಸ್ಕಿಲ್ಫುಲ್ ಪೀಪಲ್ ಕ್ರೇಜಿ ಬರುತ್ತೆ. ದೇಸಿ ಲೂಡೋ ಅಷ್ಟೇ ಅದು. ಸಖತ್ ಓಕೆ.
ಕಬಡ್ಡಿ ಗೊತ್ತಿಲ್ಲ. ಕಬಡ್ಡಿ ಮನೆ ಅದು ಹಳೆ ಕಾಲದ ಗೇಮ್, ತುಂಬಾ ಹಳೇದು. ಅದು ಓಜಿ ಗೇಮ್, ಸೂಪರ್ ಗೇಮ್, ತುಂಬಾ ಸಿಂಪಲ್ ರೂಲ್ಸ್, ಸಿಂಪಲ್ ರೂಲ್ಸ್, ಮತ್ತೆ ಎಲ್ಲರಿಗೂ ಆಡಕ್ ಬರಲ್ಲ. ಮುಂಚೆ ಬೀಜದಲ್ಲಿ ಆಡ್ತಾ ಇದ್ವಿ ನಾವು. ಮುಂಚೆ ಬೀಜ ಹಾಕಿ ನಾನು ಆಡಿಲ್ಲ ನಾನು ಗೊತ್ತಿಲ್ಲ. ತುಂಬಾ ಹಳೆ ಗೇಮ್. ಬೆಂಗಳೂರು ಎಲ್ಲ ಆಡ್ತಾರೆ. ರಾಮನಗರ, ಮಲ್ನಾಡು ಆಡ್ತೀವಿ ನಾವು. ಬೆಂಗಳೂರು ಹುಡುಗರೇ. ಅದೇ ಆಡಿಲ್ಲ, ಬೆಂಗಳೂರು ಹುಡುಗರು ಆಡಿಲ್ಲ. ಅವ್ನು ಬ್ರೋ ಸುಳ್ಳೆ ಯಾಕೆ ನಿಜ ಅದಲ್ಲ ಆಡಿದ್ದೆ ಆಡಿಲ್ವಾ ಅದೆಲ್ಲ ಅಷ್ಟೇ ಅಲ್ಲ. ಅಷ್ಟೇ. ಪರವಾಗಿಲ್ಲ ಸಖತ್ ಗೇಮ್ ಅದು ಅಷ್ಟೇ ಅದು. ಪರವಾಗಿಲ್ಲ ಕಣ. ಪರವಾಗಿಲ್ಲ. ಗಿಲ್ಲಿ ದಾಂಡು. ಗಿಲ್ಲಿ ದಾಂಡು ಕಮ್ಮಿ ಆಡಿರೋದು. ಆಡಿದ್ವಿ, ಬಟ್ ನನ್ ಪರ್ಫೆಕ್ಷನ್ ಇಲ್ಲ ಅಷ್ಟೇ. ಗೇಮ್ ತರ ಏನಾಡಿಲ್ಲ, ಸುಮ್ಮನೆ ಆಡಿದ್ವಿ. ಸುಮ್ಮನೆ ಆಡಿದ್ವಿ ಅಷ್ಟೇ. ಸುಮ್ನೆ ಆಡಿದ್ವಿ. ಹೊಡೆಯೋದು ಅಷ್ಟೇ. ನಮ್ ಜನರೇಷನ್ ಕಮ್ಮಿ. ನಮ್ ಜನರೇಷನ್ಗೆ ಆಕ್ಚುಲಿ ಇದು ಕಮ್ಮಿ. ಪರವಾಗಿಲ್ಲ. ಪರವಾಗಿಲ್ಲ. ಆಕ್ಚುಲಿ ನಾವಂತೂ ಆಡಿಲ್ಲ. ನಮ್ ಪೇರೆಂಟ್ಸ್ ಎಲ್ಲ ಇದೆಲ್ಲ ಸೈಕ್ ಇದಲ್ಲ, ಅದೆಲ್ಲ ಒಳ್ಳೆ ಗೇಮ್ ಇದು. ಗೋಲಿ ಗೋಲಿ ಸಖತ್ತು. ಗೋಧಿ ಗೇಮ್ ಅದು. ಗೋಧಿ ಅಂತ ಗೊತ್ತು. ಏನದು ಗೋಧಿ? ನೆಕ್ಸ್ಟ್ ಗೋಲಿ. ಗೋಲಿ ಗೇಮ್. ಸಖತ್ game. ಗೋಲಿ ಮಸ್ತ್ ಗೇಮ್. ಇಂಗ್ಲಿಷ್ ಏನಂತಾರೆ? ಮಾರ್ಬಲ್. ಮಾರ್ಬಲ್ಸ್. ಅದು ಎರಡು ತರ ಆಗುತ್ತೆ. ಒಂದು ಇದು ಎಲ್ಲ ಇಡೋದು. ಹಾ. ಅದೊಂದು ಓ ಇದು ಅದು ಇಂಡೋರ್ ಆಗುತ್ತೆ ಅದು. ಗೋಲಿ ಗೇಮ್. ಅದೇ ಅದು ಹೊಡ್ದಿ ಪಾರ್ಕ್ ಅಲ್ಲಿ ಆಡ್ಬೋದು, ಮಣ್ಣಲ್ಲಿ ಆಡ್ಬೋದು. ಗೋಡಿ ಎಲ್ಲ ಎತ್ಕೊ ಬಂದ್ಬಿಡ ಅವ್ರದ್ದು ಬ್ಯಾರಲ್ದು ಅದೆಲ್ಲ 3 shots ಏನೋ ಬರುತ್ತಲ್ಲ ರೂಲ್ಸ್ ಅದು. ಒಳ್ಳೆ ಗೇಮ್. ಸಖತ್ ಗೇಮ್ ಗೋಲಿ. ಆಡಿದ್ದೆ ಒಂದ್ಸತಿ ಜಾಸ್ತಿ ಆಗಿದೆ. ಒಂದ್ಸಲ ಆಡಿರೋದೆಲ್ಲ ಇಲ್ಲ. ಆಯ್ತಪ್ಪ. ನೀವೇನೋ ಮಾಡಿರೋರು ಆಡಿರೋದು. ನಾನು ಗೋಲಿ ಇಂಡೋರ್ ಗೇಮ್ ಆಡಿದ್ದೀನಿ, ಚೆನ್ನಾಗಿದೆ. ಮನೆಯಲ್ಲಿ ಆಡಿದ್ವಿ, ಬೆಡ್ ಮೇಲೆ ಇಟ್ಕೊಂಡು ಎಲ್ಲ ಆಡಿದ್ವಿ. ಇಂಡೋರ್ ಅಲ್ಲ ನಾವು ಸಖತ್. ಬೇಡ ಲೋಕಲ್ ಲೋಕಲ್ ಆಡಿಲ್ಲ, ಬಟ್ ನಮ್ಮ ಮನೆಯಲ್ಲ ಬೆಡ್ ಮೇಲೆ ಇಟ್ಕೊಂಡು ಆದ್ರೆ ಸಖತ್ ಗೇಮ್ ಅದು. ನೀನು ಆಡಿದ ನಾ ಆಡಿದೆ. ನೀನು ನಾವು ಆಡಿ. ಚೆನ್ನಾಗಿದೆ. ಏನು ಗೇಮ್ ರೂಲ್ಸ್ ಓಕೆ, ಇದು ಯಾಕೆ ಕೊಡೋಣ ಹಾಗಾದ್ರೆ? ಸಖತ್ತಾ? ನೆಕ್ಸ್ಟ್ ಪೊಲೀಸ್. ನೆಕ್ಸ್ಟ್ ಸಬ್ಸ್ಟಿಟ್ಯೂಷನ್ ಕ್ಲಾಸ್ ಇದ್ದಾಗ ಅದು ಮತ್ತೆ ಸೆಟ್ ಎರಡು. ಸೆಟ್ ಹೆಂಗ್ ಆಡೋದು? ಸೆಟ್ ನಾಲ್ಕು ಸೇಮ್ ಬರ್ಬೇಕು. ಸೈಕಲ್ ಒಳ್ಳೆ ಗೇಮ್ ಅದು. ಸಖತ್ತು ಅನ್ಸುತ್ತೆ ನಂಗೆ. ಸಖತ್ ಗೇಮ್. ಅದ್ರ ಸೈಕ್ ಏನಂದ್ರೆ ಇವಾಗ ನಾನೇ ರಾಜ ಆಗಿರ್ತೀನಿ ಅವ್ರ ಕಡೆ. ರಾಜ ರಾಣಿ ಕಳ್ಳಗಳು ಎರಡು ಒಂದೇ ತರ. ರಾಜ ಆಗ್ಬಿಟ್ಟು ನಾನೇ ಕಳ್ಳ ಅಂತ ಹೇಳ್ಬಿಟ್ರೆ ನೀನ್ ಹೇಳ್ಬೇಕು, ಪೊಲೀಸ್ ಕೇಸ್ ಮಾಡ್ಬೇಕು. ಅವಾಗ ಸೈಕ್ ಅದು. ಅದು ಮೈಂಡ್ ಗೇಮ್ಸ್. ಮೈಂಡ್ ಗೇಮ್ಸ್. ಹಾಟ್ ಹ್ಯಾಂಡ್ಸ್ ಫಿಸಿಕಲ್ ಗೇಮ್. ಯಾರ್ಯಾರ ಕೋಪ ಇರುತ್ತಲ್ಲ ತಿರ್ಸ್ಕೊಂಡ್ಬಿಡೋದು. ಅಬ್ಸಲ್ಯೂಟ್ ರಿವೆಂಜ್ ಗೇಮ್. Revenge game ಅದು. ನನ್ನ ಪ್ರಕಾರ ತುಂಬಾ ಜಾಸ್ತಿ ಇರ್ತಿಲ್ಲ. ಪರವಾಗಿಲ್ಲ. ಯಾರು ಹೊಡ್ಸ್ಕೊತಾರೆ ಅವ್ರಿಗೆ, ಯಾರು ಹೊಡಿತಾರೆ ಅಷ್ಟೊಂದು ಮೀನಿಂಗ್ ಸೆನ್ಸ್ ಇಲ್ಲ. ರಿವೆಂಜ್ ಇದ್ರೆ ಹೆವಿ ಪರವಾಗಿಲ್ಲ. ಅಲ್ಲ ಇವ್ರು ಜಾಸ್ತಿ ಹೊಡ್ಸ್ಕೊಂಡಿದ್ದಾರೆ. ಹೊಡ್ಸ್ಕೊಳಕ್ಕೆ ಹೊಡೆದಿದೀವಿ, ಇಲ್ಲ ಅಂತಲ್ಲ, ಬಟ್ ಅಲ್ಲೇ ಪರವಾಗಿಲ್ಲ. ನೆಕ್ಸ್ಟ್ ಬಂದೆ Ups and downs. ಅಪ್ಸ್ ಅಂಡ್ ಡೌನ್ಸ್. ಮಸ್ತ್. Downs. ಇದು ರೂಲ್ಸ್ ಎಕ್ಸ್ಪ್ಲೈನ್ ಮಾಡ್ಲೇಬೇಕಪ್ಪ, ಇದು ಎಷ್ಟೊಂದು Ups and ಗೊತ್ತೇ ಇಲ್ಲ. downs, Ups and downs. ಬೇಸಿಕ್ ಏನು ಅಂದ್ರೆ ಕೂತ್ಕೊಂಡಾಗ ಡೌನ್ಸ್ ಅನ್ಬೇಕು, ಎದ್ದಾಗ ಅಪ್ಸ್ ಅನ್ಬೇಕು. ಒಂದಷ್ಟು ಜನ ಫ್ರೆಂಡ್ಸ್ ಬಂದ್ಬಿಟ್ಟು ಈ ತರ ಪ್ಯಾಕ್ಟ್ ಮಾಡ್ಕೊಂಡಿರ್ತೀವಿ ನಾವೆಲ್ಲ ಅಪ್ಸ್ ಅಂಡ್ ಡೌನ್ಸ್ ಆಡ್ತೀವಿ ಅಂತ. ಸೊ ಅವ್ರು ಸಿಕ್ತಾಗೆಲ್ಲ ಡೌನ್ಸ್ ಅಂದಿಲ್ಲ, ಕೂತಿರುವಾಗ ಇಲ್ಲ ನಿಂತಿರುವಾಗ ಅಪ್ಸ್ ಅಂದಿಲ್ಲ ಅಂದ್ರೆ ಬೆನ್ ಮೇಲೆ ಪಾಟ್ ಅಂತ ಹೊಡೆದ್ಬಿಟ್ಟು ಅಪ್ಸ್ ಅಂತ ಹೇಳೋದು, ಇಲ್ಲ ಡೌನ್ಸ್ ಅಂತ ಹೇಳೋದಾಗುತ್ತೆ. ಬೆನ್ಗೆ ಹೊಡಿಬೇಕಾ? ಬೇರೆ ಕಡೆ ಹೊಡಿಯಂಗಿಲ್ಲ. ನಾವು ಬೆನ್ ಮಾತ್ರ ಆಡ್ತೀವಿ, ಬೇರೆ ಎಲ್ಲ ಒಂಚೂರು ಪರವಾಗಿಲ್ಲ. ಪರವಾಗಿಲ್ಲ. SOS ಚಿಕ್ಕಿ ಗೇಮ್ ಎಲ್ಲ ಒಂದೇ. ಎಲ್ಲ ಚಿಕ್ಕಿ ಅಡೆಯಲ್ಲ ಮಗಲ್ಗಂಡ. ಅದು ಕ್ಲಾಸ್ ಅಲ್ಲಿ ಕುತ್ಕೊಂಡು ಲಾಸ್ಟ್ ಪೀರಿಯಡ್ ಆಡಕ್ ಚಂದ. ತುಂಬಾ ಬೋರಿಂಗ್ ಟೀಚರ್ ಬಂದ್ಬಿಟ್ಟು ಕ್ಲಾಸ್ ತಗೊಂಡಾಗ ಟೈಮ್ ಇದ್ದಾಗ ಟೈಮ್ ಪಾಸ್. ಟೈಮ್ ಇದ್ದಾಗ ಆಡಕ್ಕಾಗಲ್ಲ. ಇದು ಯಾವ ಕ್ಲಾಸ್ ಅಲ್ಲಿ ಬೋರ್ ಆಗ್ತದೆ, ಏನು ಮಾಡಕ್ಕಿಲ್ಲ, ಬರೀ ಪೆನ್ನು ಒಂದ್ ಪೇಪರ್ ಅಷ್ಟೇ ಇರೋದು ಅಂದ್ರೆ ಬರುತ್ತಲ್ಲ ಎಕ್ಸ್ಪೋ ಅದೇ ಇದು. ಎರಡು ಒಂದೇ ಅಲ್ಲ. ಸಖತ್ ಗೇಮ್ ಇದು.
ಸಖತ್ game. ಏಯ್ ಸಖತ್. ಯಾಕಂದ್ರೆ ತುಂಬಾ ಬೋರ್ ಆಗಿರೋ ಸಮಯದಲ್ಲ ಬಂದು ಕಾಪಾಡಿದೆ ನಮ್ಮನ್ನ. ಸೊ ಸಖತ್ ಇದು. ಅದು ಸಖತ್ ಗೇಮ್. ಸಖತ್ ಗೇಮ್ ಇದು. ಕ್ರೇಜಿ ತಲೆ ಓನ್ಲಿ ಫಾರ್ ಇಂಗ್ಲಿಷ್ ಅದು. ET. ಅದೇ ಇಂಗ್ಲಿಷ್ ಕಲಿಯಕ್ಕೆ ಮಸ್ತ್ ಮಜಾ ಆಗುತ್ತೆ. ಇಂಗ್ಲಿಷ್ ಟೀಚರ್ ಅಂತ. ಓಕೆ ನೆಕ್ಸ್ಟ್ ಆಯ್ತು ಇರಾ ಜಡ್ಡಿಂದ ನೇಮ್ ಇಂಗ್ಲಿಷ್ ಬೇಕು ಅಂದ್ರೆ ಝೇನ್ ಅನ್ಬೋದು. ಝೀನ್ ಮಲಿಕ್ ಪಾಪ್ಯುಲರ್ ಸಿಂಗರ್. ಓಕೆ ಪ್ಲೇಸ್ ಹೇಳು. ಜಿಂಬಾಬ್ವೆ. ಜಿಬಾ ನೆಕ್ಸ್ಟ್ ಥಿಂಗ್ಸ್ ಜಿಪ್ಪು. ಕ್ರೇಜಿ ಮೈಂಡ್ ಸಖತ್ ಸಖತ್ ಗೇಮ್. ಗೇಮ್ ಇದು. ನೆಕ್ಸ್ಟ್ ಪೆನ್ ಫೈಟ್. ತಗೊಳ್ಕೊಂಡ್ರೆ ಮಾತ್ರ ಬೆಂಚಲ್ಲಿ ಯಾವ್ದೋ ಫ್ಲಾಟ್ ಸರ್ಫೇಸ್ ಮೇಲೆ ಎಲ್ಲರೂ ಅವ್ರ ಪೆನ್ ತಗೊಂಡ್ಬಂದು ಇಡ್ತಾರೆ. ಟರ್ನ್ ಬೈ ಟರ್ನ್ ಪೆನ್ ಪೆನ್ ಫೈಟ್ ಅಲ್ಲಿ ಟ್ರೈಮ್ಯಾಕ್ಸ್ ಪೆನ್ ಫ್ಲಾಟ್ ಸರ್ವಿಸ್ ಕೋಲು ಕೋಲಣ್ಣ ಕೋಲು ಕೋಲು ಕೋಲೆ ಸೊ ಹೊಡೆದ್ಮೇಲೆ ಪೆನ್ ಅಕಸ್ಮಾತ್ ಕೆಳಗ್ ಬಿದ್ದೋಯ್ತು ಬೆಂಚ್. ಕೋಲೆ ಕೋಲಣ್ಣ ಕೋಲೆ ಕೋಲಣ್ಣ ಕೋಲೆ ಕೋಲೆ. ಇದು ಗೋಟೆಡ್ ಸೈಕ್ ಗೇಮ್. ಗೋಟೆಡ್ ಇದು ಆಕ್ಚುಲಿ ಸೈಕ್ ಗೋಟೆಡ್ ಗೇಮ್. ತಗೊಳ್ಕೊಂಡ್ರೆ ಮಾತ್ರ ಪೆನ್ಗಳೆಲ್ಲ ಹೊಡೆಸ್ಕೊಂಡ್ಬಿಡೋದು ಟೀಚರ್ ಹತ್ರ. ನೆಕ್ಸ್ಟ್ ಮುಗ್ರಿ. ಮುಗ್ರಿ ಆಡಿದೀವಿ. ಅಷ್ಟು ಪರ್ಫೆಕ್ಟ್ ಆಗಲ್ಲ ಬರಲ್ಲ. ಅದು ಒಂದು ಅಂದ್ರೆ ಕೈ ಎತ್ತದೆ ಹಂಗೆ ಡೈರೆಕ್ಟ್ ಆಗಿ ಕೈ ಬಿಡೋಲ್ಲ. ಕೈ ಎತ್ತುತ್ತೆ. ಕೈ ಎತ್ತದೆ ಯಾಕೆ ಅಲ್ಲ ಮುಗ್ರಿ ಬರೀ ಒಂದು ಫೇಸ್ ತರ ಅದು ಇದು ಬಂತಲ್ಲ, ಫಿಜೆಟ್ ಸ್ಪಿನ್ನರ್ ಫೇಸ್ ಬಂತಲ್ಲ. ತುಂಬಾ ಆಡ್ತಾ ಇದ್ರು ನಾವು. ಮುಗ್ರಿ ನಮ್ ಚನ್ನಪಟ್ಟಣದಲ್ಲಿ ಅಲ್ಲೇ ತಯಾರಿಸ್ತಿದ್ರು. ನಾವ್ ಅಲ್ಲಿ ಹೋಗಿ ಯಾವ ಪೇಂಟ್ ಬೇಕಾದ್ರೂ ಮಾಡಿಸ್ಕೊಂಡು ಆಕ್ಚುಲಿ ಮಾಡ್ಸಿದ್ವಿ ನಾವು ಮುಗ್ರಿನ. ಅದನ್ನ ಅಲ್ಲೇ ಆಡ್ತಿದ್ವಿ. ಅದನ್ನ ಬೆಂಗಳೂರು ತಂದೆಲ್ಲ ತೋರಿಸ್ತಿದ್ವಿ. ನಾವೇ ಮಾಡ್ಸಿದ್ವಿ ಮುಗ್ರಿ ಅಂತ. ಬಟ್ ಅದು ಒಳ್ಳೆ ಮೆಮೊರೀಸ್ ಇತ್ತು. ಆಮೇಲೆ ಇವಾಗೆಲ್ಲ ಬ್ಯಾಂಗಲ್ ಶೋಸ್ ಅಲ್ಲಿ ಇವಾಗ ಸಿಗುತ್ತೆ ಆರಾಮಾಗಿ. ಏನ್ ಮಜಾ ಅಂದ್ರೆ ಅದು ಮುಗ್ರಿ ಸಪರೇಟ್ ಬರುತ್ತೆ, ಆಣಿ ಸಪರೇಟ್. ದಾರ ಥ್ರೆಡ್ ಅಷ್ಟೇ. ಹುಡ್ಕೊಬೇಕಿತ್ತು ನಾವು. ಆಮೇಲೆ ಇದು ಪ್ಲಾಸ್ಟಿಕ್ ಮುಗ್ರಿ ಬಂತು. ಚೆನ್ನಾಗಿತ್ತು. ಸಖತ್ ಸಖತ್ ಟೈರ್ ಗೇಮ್. ಎಕ್ಸ್ಕ್ಯೂಸ್ ಮೀ, ಕ್ಯಾಮ್ರಾ ಜೂಮ್ ಇನ್ ಮಾಡ್ಸಿದೀನಿ. ನಾನು ಬೆಂಗಳೂರು ಬಂದಿದ್ದೆ, ನೋಡಿಲ್ಲ, ಕಾಲು ಹಿಡ್ಬಿಟ್ಟು ಬಿದ್ದಿ ಹಲ್ಲು ಹಾಫ್ ಪೀಸ್ ಆಗಿದೆ. ಆಮೇಲೆ ಟೈರ್ ಹೊಡೆದ. ಆಕ್ಚುಲಿ ಒಳ್ಳೆ ಗೇಮ್ ಇದು. ಫ್ರೆಂಡ್ಸ್ ರೇಸ್ ಆಡ್ತಾರೆ. ನಾವ್ ಮನೆ ಹತ್ರ ಬಿದ್ದಿರೋ ಟೈರ್ ತಗೊಂಡು ಸುಮ್ಮನೆ ಒಂದ್ 2 ಸಲ ಆಡಿದ್ವಿ. ಆಕ್ಚುಲಿ ರೇಸ್ ತರ ಆಡೇ ಇದು ಬರುತ್ತಾ ಸೈಕಲ್ ಟೈರ್ ಉಂಟು, ಅದು ಹೊಡೆಯೋದು ಕಷ್ಟ. ಕಷ್ಟ. ಇನ್ನೊಂದು ಇದು ಬರುತ್ತೆ ಆಟೋದು, ಕಾಂಪಿಟೇಷನ್ ಲೆವೆಲ್ ಆಡಿದ್ರೆ ಅದು ಸಖತ್. ಸೈಕಲ್ ಟೈರ್ ಹೊಡೆಯೋದು ಈಸಿಯಾಗಿ ಹೊಡಿಬೋದು. ಸಣ್ಣ ಕಷ್ಟ. ಸಖತ್ ಗೇಮ್. ಲ್ಯಾಂಡ್ ವಾಟರ್ ನಾವು ಪರ್ಪಲ್ ಕೇಳಿದ್ರೆ ಹುಡುಗಿರಿಗೆ ಅದಕ್ಕೆ ಹಿಂಗೆ ಹಿಂದೆ ಮುಂದೆ ಮೈಂಡ್ ಬೇಸಿಕ್ ಗೇಮ್ ಮೈಂಡ್ ಗೇಮ್ ಚೆನ್ನಾಗಿದೆ. ಓಕೆ ಪರವಾಗಿಲ್ಲ. ಜಾಸ್ತಿ ಆಡಲ್ಲ ಇದು, ಯಾರು ಜಾಸ್ತಿ ಆಡಿಲ್ಲ, ಪರವಾಗಿಲ್ಲ. ಟ್ಯುಟೋರಿಯಲ್ ಬೇಕು. ಒಬ್ರು ಮೇಲೆ ಒಂದು ವಿಡಿಯೋ ಹಾಕ್ತೀನಿ ನೋಡ್ಕೋಬೇಕು. ಅದು ಬಂದು ಸೈಕ್, ಅದು ಬಂದು ಸೈಡ್ ಗೇಮ್. ತಿರ್ಗಾ ಅವ್ನು ಬರ್ಬೇಕು. ಯಾರು ಹೈಟ್ ಆಗಿರ್ತಾನೋ ಅದು ಆಕ್ಚುಲಿ ಟೀಮ್ ವೈಸ್ ನಿಲ್ತಿದ್ದು. ಒಬ್ಬ ಮುನ್ನ ಇರ್ತಾನೆ, ಅದು ಲೆವೆಲ್ ವೈಸ್
ಅದ್ ಹೆಸರು ನಂಗೆ ಗೊತ್ತಿಲ್ಲ. ಹೈಟ್ ಇರೋದಂತೂ ಅದೇ ಹೆಂಡ್ರಿ ಅದು. ಅದೇ ಇರೋದು ಅಷ್ಟೇ ನಾನು ಅದು ರೂಲ್ಸ್ ರೂಲ್ಸ್ ಅಲ್ಲ, ಹೆಸರು ಫ್ರೆಂಡ್ಲಿ ಗೇಮ್ ಅಷ್ಟೇ ಅದು. ಟಚ್ ಆದ್ರೆ ಇದ್ ಮಾಡ್ಬೇಕು, ಮತ್ತೆ ಇನ್ನೊಂದು ರೂಲ್ಸ್ ಇದೆ, ಹಿಂಗ್ ಹೊಡೆದಿದ ತಕ್ಷಣ ಆಕ್ಚುಲಿ ಲೆವೆಲ್ ವೈಸ್ ಮಾಡ್ತಿದ್ವಿ. ಫಸ್ಟ್ ಫುಲ್ ಹೋಗ್ಬೇಕು, ಆಮೇಲೆ ಲಾಸ್ಟ್ ಲೆವೆಲ್ ಹಿಂಗ್ ಕತ್ ಮಾತ್ರ ಕತ್ ಮೇಲೆ ಯಾಕೆ ರೀಚ್ ಮಾಡ್ತಾರೋ ಲೈಕ್ ಅವ್ರನ್ನ ವಿನ್ ಉದ್ದ ಇರೋರಂತೂ ಎಲ್ಲ ಗೆಲ್ತಿದ್ರು ಆ ಗೇಮ್. ಉದ್ದ ಯಾರೇ ಇರೋದು ನಾನು ಹುಡುಗ ಹೇಳ್ತಾರ. ಓಕೆ ಪರವಾಗಿಲ್ಲ, ಸಖತ್ ಗೇಮ್. ನಮ್ ಕೈಲಿ ಆದಷ್ಟು ಆಗಿರ್ತೀವಿ. ಸ್ಲೈಮ್ ಅಟ್ಯಾಕ್ಸ್. ಕ್ರೇಜಿ ಗೇಮ್. 15 ರೂಪಾಯಿ ಎಷ್ಟು ರೂಪಾಯಿ ಅದು? 5 ಕಾರ್ಡ್ ಬರ್ತಿತ್ತು, 5 ಕಾರ್ಡ್ ಗೋಲ್ಡ್, ಒಂದು ಸಿಲ್ವರ್ ಬರ್ತಿತ್ತು. ಗೋಲ್ಡ್ ಯಾವಾಗಲೂ ಬರ್ತಿಲ್ಲ, ಸಿಲ್ವರ್ ಯಾವಾಗಲೂ ಬರ್ತಿಲ್ಲ. ಗೋಲ್ಡ್ ಜಾನ್ ಸಿನಾ ಗೋಲ್ಡ್ ಕಾರ್ಡ್ ಸಿಕ್ತು ಅಂದ್ರೆ ಸಿಎಂ ಪಂಕ್, ಜಾನ್ ಸಿನಾ, ಅಂಡರ್ಟೇಕರ್, ರಾಕ್ ಈ 4 ಜನ ಬಂದ್ಬಿಟ್ರೆ ಗೋಲ್ಡ್ ಕಾರ್ಡು ಯಾವ ಏನ್ ಕಾರ್ಡ್ ನಾವಿನ ಸ್ಟೋನ್ ಕೋಲ್ಡ್ ಸ್ಟೀವ್ ಅಷ್ಟೇ ಸ್ಟೀಫನ್ ಶೇನ್ ಮೆಕ್ಮ್ಯಾನ್. ಅವ್ನ ಮಗ್ಲೇ ಟ್ರಿಪಲ್ ಎಚ್. ಅವ್ರ ಅಕ್ಕ, ಅವ್ರ ತಂಗಿ ಅನ್ಸುತ್ತೆ. ವಿನ್ಸ್ ಮೆಕ್ಮ್ಯಾನ್ ಅಪ್ಪ ಮಗಳು ಟ್ರಿಪಲ್ ಎಚ್ ಶೇನ್ ಮೆಕ್ಮ್ಯಾನ್ ತಾನೇ ಕೇಳ್ತಿರೋದು ನೀನು? ಹೋದರು ರಾದು ನಾವು ಕಟ್ ಇದಕ್ಕೆ ಯಾಕೆ ಕೊಡೋಣ, ಕೊಡ್ಬೋದು. ಸೈಕಲ್ಲ ಸಖತ್ ಕೊಡ್ಬೋದು, ಸಖತ್. ಬಟ್ ದುಡ್ಡು ಇನ್ವೆಸ್ಟ್ಮೆಂಟ್ ಬೇಕು. ಇನ್ವೆಸ್ಟ್ಮೆಂಟ್ ಬೇಕು. ಇನ್ವೆಸ್ಟ್ಮೆಂಟ್. ನೆಕ್ಸ್ಟ್ ಬಂದೆ ಅದೇ ಕ್ರಿಕೆಟ್ ಅಟ್ಯಾಕ್ ಸೇಮ್ ಅದೇ ತರ. ಸೇಮ್ ಸರ್. ಬಟ್ ಇದು ಜಾಸ್ತಿ ಕಲೆಕ್ಟ್ ಮಾಡ್ತಿದ್ರು. IPL ತೆಂಡೂಲ್ಕರ್ ಆಗ ಕೊಚ್ಚಿ ಟೆಸ್ಟ್ ಡೆಕ್ಕನ್ ಚಾರ್ಜರ್ಸ್ ಎಲ್ಲ ಕಾರ್ಡ್ ಇಟ್ಕೊಂಡಿದ್ರೆ ಒಳ್ಳೆ ಮೆಮೊರಿ ಇರ್ತಿತ್ತು. ಅದೇ ಕಣ, ಟೀಮ್ ಇರ್ತಾರೆ ಇಬ್ರು ನಾವು ನೀವು 3 ಜನ ಅನ್ಕೊಳ್ಳಿ. ಹಿಂಗ್ ಹೋಗಿ ಎಗ್ರಿ ವೇಟ್ ತಡಿಬೇಕು ನೀವು. ಸಾಕಾ ಬೇಕಾ ಅಂತ ಹೇಳ್ತಾರಲ್ಲ, ಅದೇ ಅದು ಸಾಕಾ ಬೇಕಾ ಕಣ. ಅದೇ ಕಣ 3 ಜನ ಟೀಮ್ ಎಗ್ರಿ ಅದೇ ಸಾಕಾ ಬೇಕನ್ನೋದು. ಕ್ರೇಜಿ ಗೇಮ್ ಅದು ಕ್ರೇಜಿ ಸೈಕಲ್. ನೀನ್ ಆಡಿದ್ಯಾ? ನಾನು ಆಡಿಲ್ಲ. ನಾವು ಹಾಸ್ಟೆಲ್ ಆಡ್ತಿದ್ವಿ. ನಾವು 8 ಹಾಸ್ಟೆಲ್ ಆಡ್ತಿದ್ವಿ. ನಾವು ತುಂಬಾ ಆಡಿಲ್ಲ. ಸೈಕಲ್ ಸೈಕಲ್ ಇನ್ನೊಂದು ಹಿಂಗೆ ಕೈ ಇಟ್ಕೊಂಡು ಈ ತರ ಮಾಡ್ಕೊಂಡು ಇಬ್ರು ಇಟ್ಕೊಂಡು ಅಪ್ಪಾಜಿ ಆಡ್ತೀವಿ. ಅವಾಜಿ ಅಲ್ಲ ಅದಲ್ಲ, ಹಿಂಗ್ ಇಟ್ಕೊಂಡಿರ್ತಾರೆ. ಇದೆಲ್ಲ ತುಂಬಾ ಚಿಕ್ಕವರು ಈಗ ಮಕ್ಕಳು ಇವಾಗೆಲ್ಲ ಈಗ ಬೇರೆ ಕುಂಟೆ ಬಿಲ್ ಇದು ಮಾಡ್ತಿತ್ತಲ್ಲ ಇನ್ನೊಂದು, ಅದು ಕುಂಟೆ ಬಿಲ್ ಅಂದ್ರೆ ಬರ್ದಿಲ್ಲ. ಅಲ್ಲೇ ಬರ್ದ್ರೆ ಮುದ್ದೆ ಹೋಯ್ತು. ಯಾಕೆ ಬರೀತಾ ಇಲ್ಲಿ ಕುಂಟೆ ಪಿಲ್ಲ ಕಲ್ಲು ಹಿಂಗೆ ಎತ್ಕೊಟ್ಟು ಹಿಂಗ ಕಲ್ ಗೇಮ್ ಅದು ಸೈಕ್ ಗೇಮ್ ಅದು ಮಾಡಿಲ್ಲ. ಅದನ್ನ ಆಡಿದೀನಿ. 5 ಕಲ್ಲ ಹಿಂಗೆ ಹಾಕ್ಬೇಕು. 1 ಕಲ್ಲು ಹಿಂಗೆ ಎತ್ತಿ 1 ಕೈ ಎತ್ಕೋಬೇಕು. ಅದು ನಿನ್ ಕಂಪ್ಲೀಟ್ ಎಷ್ಟೋ ಲೆವೆಲ್ಸ್ ಇರುತ್ತೆ, ಅಷ್ಟು ಮುಗಿಸ್ಬೇಕು. ಆಡಿದ ನೀ ಕಲ್ ಗೇಮ್ ಆಡಿಲ್ಲ. ಫಸ್ಟ್ ಹಿಂಗೆ ಎತ್ತಿ ಆಮೇಲೆ ಇಲ್ಲಿ ಇದು ಬಂದು ಒಬ್ಬರೇ ಆಡ್ಬೋದು ಆಕ್ಚುಲಿ. ಬಟ್ ಅಲ್ಲೇ ಒಬ್ಬನೇ ಬೋರ್ದಾಗ ಆಡ್ಬೋದು. ಬಟ್ ಫ್ರೆಂಡ್ಸ್ ಇದ್ದಾಗ ಲೈಕ್ ಕಡ್ಡಿ ಗೇಮ್ ಅಷ್ಟೇ ಮಸ್ತ್. ಮಂಕೀಸ್ ಏನೋ ಆಡ್ತಿದ್ರು, ಮರಕ್ಕೂ ಗೇಟ್ ಆಡಿದ್ದೆ. ಗೇಟ್ ಅದು ಆಡಿದ್ವಿ. ಗೇಟ್ ಆಡಿದ್ವಿ. ಎಲ್ಲಾರ ಮನೆ ರೋಡ್ ಇರುತ್ತದೆ, ಮನೆ ಪೂರ್ತಿ ರೋಡ್ ಪೂರ್ತಿ ಮನೆಗಳಿರುತ್ತೆ. ಸೊ ಇವಾಗ ಎಲ್ಲ ಸೆಂಟ್ರಲ್ ನಿಂತ್ಕೊಂಡ್ರೆ ಒಬ್ಬ ಔಟ್ ಆಗಿರ್ತಾನೆ. ಒಂದು ಗೇಟ್ ಹೆಸರು ಹೇಳ್ತಾನೆ, ಯಾವ್ದಾದ್ರು ಮನೆ ಗೇಟ್. ಎಲ್ಲರೂ ಓಡೋಗಿ ಆ ಮನೆ ಗೇಟ್ ಇಟ್ಕೋಬೇಕು. ಇಟ್ಕೊಳಕ್ ಮುಂಚೆ ಒಂದು ಮುಟ್ಸ್ಬಿಟ್ರೆ ಅವ್ರು
ನಾವ್ ಹೆವಿ ಆಡ್ತೀವಿ ಸಕ್ಕತ್ತಾಗಿ ಚೆನ್ನಾಗಿ ನಾವು ತುಂಬಾ ಆಡಿದ್ವಿ. ಅದೇ ಎಲ್ಲ ಕತ್ಲೆ ಆದ್ಮೇಲೆ ಬಾಲ್ ಕಾಣಲ್ಲ ಆ ಟೈಮ್ ಆಕ್ಚುಲಿ ಫಿನಿಶರ್ ಗೇಮ್ ಇದೆ ಆಕ್ಚುಲಿ. ಅದ ಆಡ್ಬಿಟ್ಟು ಹೋಗ್ತಿದ್ವಿ. ಸಖತ್ ಗೇಮ್ ಕೊಡ ಸಖತ್ ಕಾಲೇಜ್. ಓಕೆ ಫ್ರೆಂಡ್ಸ್, ಇದು ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡ್ಬೇಡಿ, ಕಥೆಯೊಂದನು ನೆನಪಿನ ಬುತ್ತಿಯಲ್ಲಿ ಹುಡುಕಿ ಬಿಡಿಸಿ ನಾ